Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಇಂಗ್ಲಿಷ್ ಗ್ರಾಮರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್, ಅದರ ಅಂಡರ್ದಲ್ಲಿ ಬರುವಂತ 4 ಟೆನ್ಸ್ಗಳು ಮತ್ತು ಪಾಸ್ಟ್ ಟೆನ್ಸ್, ಅದರ ಅಂಡರ್ದಲ್ಲಿ ಇರುವಂತ 4 ಟೆನ್ಸ್ಗಳು, ಟೋಟಲ್ ಆಗಿ 10 ಟೆನ್ಸಸ್ ಗಳನ್ನ ನಾವು ಈಗ ಮುಗಿಸಿದೀವಿ. ಅಂದ್ರೆ ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಅದೀವಿ. ಆ ಟೆನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಈ ನಮ್ಮ ಗ್ರಾಮರ್ ಕೋರ್ಸು ಮೊದಲ ವೊಕ್ಯಾಬುಲರಿಯಿಂದ ಸ್ಟಾರ್ಟ್ ಆಗುತ್ತಾ, ಆಮೇಲೆ ವೊಕ್ಯಾಬುಲರಿಯನ್ನ ಡಿಸ್ಕಷನ್ ಮಾಡಿದ ತಕ್ಷಣ ಆ ದಿನದ ಗ್ರಾಮರ್ ಟಾಪಿಕ್ ಅನ್ನು ಏನ್ ತಗೊಂಡಿರ್ತೀವಲ್ಲ ಅದನ್ನ ಡಿಸ್ಕಷನ್ ಮಾಡ್ತೀವಿ ಒಂದೇ ಕ್ಲಾಸ್ದಲ್ಲೇ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲ ರೀತಿಯಿಂದಲೂ ಹೆಲ್ಪ್ ಆಗಬೇಕು ಮತ್ತು ನಿಮಗೆ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಗ್ರಾಮರ್ ಬದ್ಧವಾಗಿ ಮಾತಾಡಕ ಬರಬೇಕು. ಆ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಕೋರ್ಸ್ ಅನ್ನ ನಾನು ಡಿಸೈನ್ ಮಾಡಿದ್ದೀನಿ. ಅದಕ್ಕಾಗಿ ನಾವು ಕ್ಲಾಸ್ ಮಾಡಿದ ತಕ್ಷಣ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಟಾಪಿಕ್ ಅನ್ನು ತಗೊಂಡು ಅದನ್ನ ಡಿಸ್ಕಷನ್ ಮಾಡ್ತೀನಿ ಒಂದು 10-15 ನಿಮಿಷ. ಆಮೇಲೆ ಇಮಿಡಿಯೇಟ್ ಆಗಿ ಆ ದಿನದ ಗ್ರಾಮರ್ ಟಾಪಿಕ್ ಯಾವ್ದಿರ್ತತೋ ಅದನ್ನ ಡಿಸ್ಕಷನ್ ಮಾಡಿ. ಇವತ್ತಿನ ಗ್ರಾಮರ್ ಟಾಪಿಕ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ಭಾಳ ಇಂಪಾರ್ಟೆಂಟ್. ನಾ ಹೇಳಿದ್ದೀನಿ, ಈ ಗ್ರಾಮರ್ ಕೋರ್ಸ್ ಚಲೋ ಮಾಡ್ಬೇಕಾದ್ರೆ ಟೆನ್ಸ್ ದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯಾಕಂತಂದ್ರೆ ಬೇರೆ ಎಲ್ಲಾ ಚಾಪ್ಟರ್ಸ್ಗಳು ನಿಮಗೆ ಬರಬೇಕಾದ್ರೆ ಈ ಟೆನ್ಸ್ ಬಂದ್ರೇ, ಈ ಟೆನ್ಸ್ ಚಾಪ್ಟರ್ ಬಂದ್ರೇ ಅವು ಅರ್ಥ ಆಗ್ತಿರ್ತಾವ. ಇಲ್ದೇ ಇದ್ರೆ ಅರ್ಥ ಆಗುದಿಲ್ಲ. ಮತ್ತು ಬಹಳಷ್ಟು ಕ್ವಶನ್ಸ್ಗಳು ಈ ಟೆನ್ಸ್ ಮೇಲೆನೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇರ್ತಾವ. ಓಕೆ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುದಲ್ಲದೇ ಅದನ್ನ ಟೆನ್ಸ್ ಚಾಪ್ಟರ್ ಅನ್ನ ಮಾತಾಡಕ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ಮ್ಯಾಜಿಕ್ ವರ್ಡ್ ಕಾಂಬಿನೇಷನ್ಸ್ ಇನ್ ಇಂಗ್ಲಿಷ್, ಈ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಇದು. ಈ ಟಾಪಿಕ್ ಅನ್ನ ಆಲ್ರೆಡಿ ನಾ ಡಿಸ್ಕಷನ್ ಮಾಡೀನಿ ಇನ್ನೊಂದು ವಿಡಿಯೋದಲ್ಲಿ, ಅದನ್ನ ನೋಡ್ರಿ. ಇವಕ್ಕೆ ಏನಂತೀವಿ ಅಂದ್ರೆ ನಾವು ಕೊಲೊಕೇಶನ್ಸ್ ಅಂತ ಕರಿತೀವಿ. ಕೊಲೊಕೇಶನ್ಸ್ ಅಂತ ಕರಿತೀವಿ. ಕೊಲೊಕೇಶನ್ಸ್, ಆಕ್ಚುಲಿ ದೀಸ್ ಆರ್ ಕಾಲ್ಡ್ ಕೊಲೊಕೇಶನ್ಸ್. ಬಟ್ ನಾನು ಈ ಸಲ ಈ ಒಂದು ಟಾಪಿಕ್ಗೆ ಟೈಟಲ್ ಏನ್ ಕೊಟ್ಟಿನಿ ಅಂತಂದ್ರೆ ಮ್ಯಾಜಿಕ್ ವರ್ಡ್ ಕಾಂಬಿನೇಷನ್ಸ್ ಇನ್ ಇಂಗ್ಲಿಷ್ ಅಂತ ಕೊಟ್ಟಿನಿ. ಶಬ್ದಗಳನ್ನ ಸರಿಯಾಗಿ ಜೋಡಿಸುವುದು, ಅದಕ್ಕೆ ಕೊಲೊಕೇಶನ್ಸ್ ಅಂತಾರೆ. ಪದಗಳ ಸರಿಯಾದ ಜೋಡಣೆ ಮಾಡೋದ್ರಿಂದ ನಮ್ಮ ಇಂಗ್ಲಿಷ್ ಹೆಚ್ಚು ಪವರ್ಫುಲ್ ಆಗಿರ್ತದೆ, ಹೆಚ್ಚು ಎಫೆಕ್ಟಿವ್ ಅನ್ಸುತ್ತೆ ಕೇಳೋರಿಗೆ. ಓಕೆ, ಇವುಗಳನ್ನ ನಾವು ಇಂಗ್ಲಿಷ್ನಲ್ಲಿ ಈ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಇಂಗ್ಲಿಷ್ ಮಾತಾಡುವಾಗ ಬಳಸಿದ್ರೆ ನಮ್ಮ ಇಂಗ್ಲಿಷ್ ಹೆಚ್ಚು ಎಫೆಕ್ಟಿವ್ ಆಗುತ್ತೆ, ಬಹಳ ಸುಂದರವಾಗಿರ್ತದೆ, ಬ್ಯೂಟಿಫುಲ್ ಆಗುತ್ತೆ. ಓಕೆ, ಇವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕೊಲೊಕೇಶನ್ಸ್ ಅಂತ. ಇವು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ದಲ್ಲಿ ಕೊಡ್ತಾ ಇದ್ದೀನಿ ನಾನು. ಇವುಗಳು ಯಾವ ಪುಸ್ತಕದಲ್ಲಿನೂ ಸಿಗುದಿಲ್ಲ. ನೀವು ಸಿಗಬಹುದು, ಬಟ್ ಬಹಳ ರೇರ್ ಆಗಿ. ಓಕೆ, ಅದಕ್ಕಾಗಿ ಸ್ವಲ್ಪ ಇವನ್ನ ನೀವು ಡಿಸ್ಕಷನ್ ಮಾಡ್ತಾ ಅಥವಾ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ರೆ ಅದ್ರ ಮೇಲೆ, ಅಂದ್ರೆ ನಿಮಗೆ ಇವುಗಳನ್ನು ಬಳಸೋದ್ರಿಂದ ನಿಮ್ಮ ವೊಕ್ಯಾಬುಲರಿನೂ ಜಾಸ್ತಿ ಆಗುತ್ತಾ, ನಿಮ್ಮ ಇಂಗ್ಲಿಷ್ನು ಹೆಚ್ಚು ಸುಧಾರಿಸುತ್ತ. ನಾನು ಏನು ಕೊಟ್ಟಿದ್ದೀನಿ ಅಂತಂದ್ರೆ ಮ್ಯಾಜಿಕ್ ವರ್ಡ್ ಕಾಂಬಿನೇಷನ್ಸ್ ಇನ್ ಇಂಗ್ಲಿಷ್. ಅಂದ್ರೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ವರ್ಡ್ಸ್ಗಳು, ಶಬ್ದಗಳು ಜೋಡಣೆ ಆಗಿರ್ತಾವ. ಒಂದು ಆ ಅರ್ಥವನ್ನ ಇಟ್ಕೊಂಡು ನಾನು ಆ ಟೈಟಲ್ ಅನ್ನ ಕೊಟ್ಟಿದ್ದೀನಿ. ಬಟ್ ದೀಸ್ ಆರ್ ಆಕ್ಚುಲಿ ಕಾಲ್ಡ್ ಕೊಲೊಕೇಶನ್ಸ್. ಅದು ಒಂದು ನಿಜವಾದ ಟೈಟಲ್ ಯಾವುದು ಅಂತಂದ್ರೆ ಕೊಲೊಕೇಶನ್ಸ್ ಅಂತೀವಿ. ಹಿಂದಿನ ವಿಡಿಯೋದಲ್ಲಿ ನಾನು ಕೊಲೊಕೇಶನ್ಸ್ ಅನ್ನ
ಅಂತನ ಟೈಟಲ್ ಕೊಟ್ಟಿದ್ದೀನಿ. ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಅಂತ ಈ ತರ ಟೈಟಲ್ ಕೊಟ್ಟಿನಿ. ಆ ವಿಡಿಯೋನ ನೋಡ್ರಿ. ಅದರಲ್ಲಿನೂ ಸಹಿತ ಇಂಥ ಒಂದು ಬ್ಯೂಟಿಫುಲ್ ಏನೋ ಸೂಪರ್ ಪ್ರೈಸಸ್ಗಳನ್ನ, ಪವರ್ಫುಲ್ ಪ್ರೈಸಸ್ಗಳನ್ನ ನೀವು ನೋಡ್ಬೋದು. ಓಕೆ, ಈಗ ಫಸ್ಟ್ ಒನ್, ಎನ್ ಔನ್ಸ್ ಆಫ್ ಮನಿ ಅಂತ. ಎನ್ ಔನ್ಸ್ ಆಫ್ ಮನಿ, ಮರ್ಸಿ ಅಂತಾನು ಅನ್ಬೋದು ನೀವು. ಆಗಲೇ ಬರ್ದಿದ್ ನಾನು ಮರ್ಸಿಲಿ ಹಣ ಬರ್ದಿದ್ದಕ್ಕೆ ಅದನ್ನ ತೆಗೆದ್ ನಾನು. ಎನ್ ಔನ್ಸ್ ಆಫ್ ಮನಿ ಅಂತಂದ್ರೆ ಸ್ವಲ್ಪ ಹಣ. ಔನ್ಸ್ ಅಂದ್ರೆ ಸ್ವಲ್ಪ. ಎನ್ ಅಯೋಟ ಆಫ್ ಡೌಟ್ ಅಂತ ನೋಡಿ. ಐ ಡೋಂಟ್ ಹ್ಯಾವ್ ಎನ್ ಅಯೋಟ ಆಫ್ ಡೌಟ್ ಅಂತ. ನನಗೆ ಅಯೋಟ ಆಫ್ ಡೌಟ್, ಸ್ವಲ್ಪನೂ ಡೌಟ್ ಇಲ್ಲ, ಅನುಮಾನ ಇಲ್ಲ ಅಂತ. ಅದೇ ರೀತಿ ಇಲ್ಲಿ ಎನ್ ಔನ್ಸ್ ಅಂದ್ರೆ ಅದು ಮೆಜರ್ಗೆ ಸಂಬಂಧಪಟ್ಟಂತ ವರ್ಡ್. ಎನ್ ಔನ್ಸ್ ಆಫ್ ಮನಿ ಅಂದ್ರೆ ಸ್ವಲ್ಪ ಹಣ. ಎನ್ ಔನ್ಸ್ ಆಫ್ ಮರ್ಸಿ ಅಂದ್ರೆ ಸ್ವಲ್ಪ ಏನು ಕರುಣೆ, ದಯೆ ಅಂತ ಹೇಳಿದೆ. ಇವುಗಳನ್ನ ಸೆಂಟೆನ್ಸ್ಗಳಲ್ಲಿ ಬಳಸ್ತಿರ್ತಾರೆ. he did not have an ounce of money in his pocket ಅಂತ ಹೀಗೆ ಬಳಸ್ಬೋದು. ಅವನ ಪಾಕೆಟ್ ನಲ್ಲಿ ಸ್ವಲ್ಪನೂ ಹಣ ಇಲ್ಲ. ಸ್ವಲ್ಪನೂ ಅಂತಿರಲ್ಲ ನೀವು, ಅವಾಗ an ounce ಆಫ್ ಮನಿ ಅಂತಂದ್ರೆ ಹೆಚ್ಚು ಸೂಕ್ತ ಆಗಿರ್ತದ. ನಿಮ್ಮ ಇಂಗ್ಲಿಷ್ ಸೆಂಟೆನ್ಸ್ ಕೇಳೋರಿಗೆ ಬ್ಯೂಟಿಫುಲ್ ಆಗಿ, ಎಫೆಕ್ಟಿವ್ ಆಗಿ ಅಂತ ಆಗಿದೆ ಅಂತ ಗೊತ್ತಾಗುತ್ತ. ಓಕೆ, ನಿಮಗೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರ್ತದಂತ ಕೇಳೋರಿಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇಂಥ ಪದಗಳನ್ನ ನೀವು ಬಳಸ್ತಿರ್ಬೇಕು. ಎನ್ ಔನ್ಸ್ ಆಫ್ ಮನಿ, ಸ್ವಲ್ಪ ಹಣ. ಎನ್ ಅಲಾರ್ಮಿಂಗ್ ಸಿಚುವೇಶನ್. ಎನ್ ಅಲಾರ್ಮಿಂಗ್ ಸಿಚುವೇಶನ್. ಎನ್ ಅಲಾರ್ಮಿಂಗ್ ಸಿಚುವೇಶನ್ ಅಂದ್ರೆ ಆತಂಕಕಾರಿ ಪರಿಸ್ಥಿತಿಯೇ. ನಾವು ನ್ಯೂಸ್ ಪೇಪರ್ದಲ್ಲಿ ಅಥವಾ ಇಂಥವುಗಳನ್ನ ಕೇಳ್ತೀವಿ ಪದಗಳನ್ನ. ಆತಂಕಕಾರಿ ಪರಿಸ್ಥಿತಿ ಮೇಲಿಂದ ಮೇಲೆ ಕೇಳ್ತಿರ್ತೀವಿ, ನೋಡ್ತಿರ್ತೀವಿ, ಓದ್ತಿರ್ತೀವಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಸರಿಯಾದಂತ ಕೊಲೋಕೇಶನ್ ಅನ್ನು ಹುಡುಕ್ಬೇಕು. ಓಕೆ, ಟೆರಿಬಲ್ ಸಿಚುವೇಶನ್ ಅನ್ನು ಅಂತಾರ, ಕಾಮನ್ ಆಗಿ ಬಳಕೆ ಮಾಡುವಂತದ್ದು. ಅದರಲ್ಲೇನೆ ಸ್ವಲ್ಪ ಹೆಚ್ಚಿನ ಮಟ್ಟದ ಪದವನ್ನ ಬಳಸ್ಬೇಕು. ನಾವು ಅಡ್ವಾನ್ಸ್ಡ್ ವರ್ಡ್ಸ್ ಅನ್ನ ಬಳಸ್ಬೇಕು, ಅಂದ್ರೆ ಇನ್ನಷ್ಟು ಹೆಚ್ಚು ಸೂಕ್ತವಾಗುತ್ತೆ. ಅದಕ್ಕೆ ಆತಂಕಕಾರಿ ಪರಿಸ್ಥಿತಿ ಅನ್ನೋದಕ್ಕೆ ಏನಂತಾರಂದ್ರೆ ಎನ್ ಅಲಾರ್ಮಿಂಗ್ ಸಿಚುವೇಶನ್ ಅಂತ ಹೇಳ್ತಾರೆ. ಎನ್ ಅಲಾರ್ಮಿಂಗ್ ಕಂಡೀಷನ್ ಅಂದ್ರೂ ಓಕೆ. ಫಾರ್ ಎಕ್ಸಾಂಪಲ್, see the flood created an alarming condition or an alarming situation in the village. ಆ ಒಂದು ಹಳ್ಳಿಯಲ್ಲಿ ಫ್ಲಡ್ ಬಹಳ ಆತಂಕಕಾರಿ ಪರಿಸ್ಥಿತಿಯನ್ನ ಉಂಟು ಮಾಡಿದೆ, ಸೃಷ್ಟಿ ಮಾಡಿದೆ ಅಂತ ಈ ತರ ಬಳಸ್ಬೋದು. ನಾವು ಕಾಮನ್ ಆಗಿ ಹೇಳ್ಬೋದು, ಎ ಫ್ಲಡ್ ಕ್ರಿಯೇಟೆಡ್ ಎ ಬ್ಯಾಡ್ ಸಿಚುವೇಶನ್ ಅಂತಂದ್ರೆ ಬಹಳ ಕಾಮನ್ ಆಗಿ, ಆರ್ಡಿನರಿ ಆಗಿ ಅದು ಒಂದು ಪದ ಆಯ್ತದ. ಓಕೆ, ಬಟ್ ಅದನ್ನೇ ನೀವು ಅದು ಹೆಚ್ಚು ಕರೆಕ್ಟ್ ಆಗಿ ಕೊಲೋಕೇಟ್ ಆಗೋದಿಲ್ಲ, ಬ್ಯಾಡ್ ಸಿಚುವೇಶನ್ ಅನ್ನೋದು ಆ ಸಂದರ್ಭಕ್ಕೆ. ಅದಕ್ಕಾಗಿ ಇಂಥ ಒಂದು ಪದಗಳ ಪರಿಚಯ ಅಥವಾ ಕೊಲೋಕೇಶನ್ಸ್ ಗಳ ಪರಿಚಯ ನಮ್ಗೆ ಆಗ್ಬೇಕು. ಕೊಲೋಕೇಶನ್ಸ್ ಅಂದ್ರೆ ಜೋಡಣಾ ಪದಗಳು ಅಂತ ಅಂದಂಗ. ಎನ್ ಅಲಾರ್ಮಿಂಗ್ ಸಿಚುವೇಶನ್, ಆತಂಕಕಾರಿ ಪರಿಸ್ಥಿತಿ. ಬ್ಲಿಸ್ಟರಿಂಗ್ ಅಟ್ಯಾಕ್, ತೀವ್ರ ಟೀಕೆ, ಕಟುವಾದ ದಾಳಿ. ಕಟುವಾಗಿ ದಾಳಿ ಮಾಡುವುದು, ಇನ್ನೊಬ್ಬರ ಮೇಲೆ ದಾಳಿ ಮಾಡುವುದು. ಅದು ಮಾತಿನ ಮೂಲಕವಾಗಿ ಆಗಿರ್ಬೋದು ಅಥವಾ ಬಂದೂಕಿನ ಮೂಲಕವಾಗಿನೂ ಆಗಿರ್ಬೋದು. ಕಟುವಾದ ದಾಳಿ, ಕಟುವಾಗಿ ಟೀಕೆ ಮಾಡುವುದು, ತೀವ್ರವಾಗಿ ಟೀಕೆ ಮಾಡುವುದು ಅಂತಾರ ನೋಡ್ರಿ. ತೀವ್ರವಾದ ದಾಳಿ, ಬ್ಲಿಸ್ಟರಿಂಗ್ ಅಟ್ಯಾಕ್ ಅಂತಾರ. ಅಂದ್ರೆ ಫಾರ್ ಎಕ್ಸಾಂಪಲ್, ದ ಅಪೋಸಿಷನ್ ಪಾರ್ಟಿ ಮೇಡ್ ಎ ಬ್ಲಿಸ್ಟರಿಂಗ್ ಅಟ್ಯಾಕ್ ಆನ್ ದಿ ಗೌರ್ಮೆಂಟ್. ವಿರೋಧ ಪಕ್ಷ ಸರ್ಕಾರದ ಮೇಲೆ, ಆಡಳಿತ ಪಕ್ಷದ ಮೇಲೆ ಒಂದು ಕಟುವಾದ, ತೀವ್ರವಾದ ಟೀಕೆಯನ್ನ ಮಾಡಿತು ಅಂತ ಅರ್ಥ. ಬ್ಲಿಸ್ಟರಿಂಗ್ ಅಟ್ಯಾಕ್. ಓಕೆ, ಇಟ್ ವಾಸ್ ಬ್ಲಿಸ್ಟರಿಂಗ್ ಅಟ್ಯಾಕ್ ಬೈ ದಿ ಸೋಲ್ಜರ್ಸ್. ಈ ತರ ಬ್ಲಿಸ್ಟರಿಂಗ್ ಅಟ್ಯಾಕ್, ತೀವ್ರವಾದ ಟೀಕೆ, ಕಟುವಾದ ದಾಳಿ. ಎನ್ ಇನ್ಸಿಡಿಯಸ್ ಡಿಸೀಜ್. ಇನ್ಸಿಡಿಯಸ್ ಅಂದ್ರೆ ನಿಧಾನವಾಗಿ ಹಬ್ಬುವ ಅಪಾಯಕಾರಿ ರೋಗ. ರೋಗ ಬಹಳ ನಿಧಾನವಾಗಿ ಹಬ್ತಿರ್ತದ, ಸ್ಪ್ರೆಡ್ ಆಗ್ತಿರ್ತದ, ಬಹಳ ಅಪಾಯಕಾರಿ ಆಗಿರ್ತದ. ಇಟ್ ಈಸ್ ಎ ಡೇಂಜರಸ್ ಡಿಸೀಸ್. ಅದಕ್ಕೇನಂತಾರ, ಎನ್ ಇನ್ಸಿಡಿಯಸ್ ಡಿಸೀಸ್. ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್
a dangerous disease. But when you say an insidious disease, it will have more weightage. ಅದಕ್ಕೊಂದು ವೇಟ್ ಜಾಸ್ತಿ ಆಗತ್ತದ. ಐ ಮೀನ್ ಅದಕ್ಕೊಂದು ಹೆಚ್ಚು ತೂಕ ಬರ್ತದ ಮಾತಾಡೋದ್ರಲ್ಲಿ. ಓಕೆ, ಬ್ಯೂಟಿಫುಲ್ ಇಂಗ್ಲಿಷ್ ಆಗತ್ತದ. ಏನು, an insidious disease. Diabetics is an insidious disease. Okay, like this. Galvanizing effect, ಉತ್ಸಾಹ ತುಂಬುವ ಪರಿಣಾಮ. ನೋಡ್ರಿ, ಬಹಳ ಕಾಮನ್ ಆಗಿ ಬಳಸ್ತಿರ್ತಾರ, ಆದ್ರ ನಾವು ಇವನ್ ಕೇಳಿಸ್ಕೊಂಡಿರ್ತೀವಿ, ಆದ್ರೆ ಕಾನ್ಸಂಟ್ರೇಷನ್ ಮಾಡಿರೋದಿಲ್ಲ. ಹಿಂಗಾಗಿ ಅವುಗಳ ಪರಿಚಯ ನಮಗೆ ಆಗಿರೋದಿಲ್ಲ. ಸೊ ಗಾಲ್ವನೈಸಿಂಗ್ ಎಫೆಕ್ಟ್ ಅಂತಾರೆ. ಈ ಫಾರ್ ಎಕ್ಸಾಂಪಲ್, ನಾವು ಒಂದು ಭಾಷಣ ಮಾಡ್ತೀವಲ್ಲ, ಅದು ಅವರಲ್ಲಿ ಒಂದು ಅತ್ಯಂತ ಏನು ಉತ್ಸಾಹ ತುಂಬುವ ಪರಿಣಾಮವನ್ನು ಉಂಟು ಮಾಡಬೇಕು. ಓಕೆ, ಅತ್ಯುತ್ಸಾಹ ತುಂಬಬೇಕು ಯಾರು ನಮ್ಮ ಭಾಷಣವನ್ನ ಕೇಳ್ತಾರಲ್ಲ ಅದಕ್ಕೆ. ಈ ಫಾರ್ ಎಕ್ಸಾಂಪಲ್, ದ ಕೋಚಸ್ ಸ್ಪೀಚ್ ಹ್ಯಾಡ್ ಎ ಗಾನ್ವಲೈಸಿಂಗ್ ಎಫೆಕ್ಟ್ ಆನ್ ದಿ ಪ್ಲೇಯರ್ಸ್. ಈ ಕೋಚ್ ಏನ್ ಮಾಡ್ತಾನಲ್ಲ, ಅವನ ಸ್ಪೀಚ್ ಪ್ಲೇಯರ್ಸ್ ಮೇಲೆ ಒಂದು ತೀವ್ರವಾದ ಉತ್ಸಾಹವನ್ನು ತುಂಬುವ ಪರಿಣಾಮವನ್ನ ಉಂಟು ಮಾಡ್ತೀವಿ ಅಂತ ಉತ್ಸಾಹವನ್ನು ತುಂಬುತ್ತೀವಿ ಅಂತ ಗಾಲ್ವನೈಸಿಂಗ್ ಎಫೆಕ್ಟ್ ಅಂತಾರೆ. ಓಕೆ, ಲೈಕ್ ದಿಸ್ ಗಾಲ್ವನೈಸಿಂಗ್ ಎಫೆಕ್ಟ್. ನೆಕ್ಸ್ಟ್, ಫ್ಲಾಡ್ ಆರ್ಗ್ಯುಮೆಂಟ್, ದೋಷಪೂರಿತ ವಾದ. ಏನು ವಾದ ಮಾಡ್ತಿರ್ತಾರಲ್ಲ, ಅದು ಫ್ಲಾಡ್ ಆಗಿರ್ತದ, ಏನೋ ದೋಷ ಇರ್ತದ, ಚೆನ್ನಾಗಿ ವಾದ ಮಾಡುದಿಲ್ಲ ಅಂತ ಅರ್ಥ. ದೋಷಪೂರಿತ ವಾದ. ಓಕೆ, ಈ ಫಾರ್ ಎಕ್ಸಾಂಪಲ್, ಕೋರ್ಟ್ ನಲ್ಲಿ he made a flawed argument in the court. The lawyer made flawed argument in the court. Lawyer made a flawed argument in the court. ವಕೀಲನು ಒಂದು ದೋಷಪೂರಿತ ವಾದವನ್ನ ಮಾಡಿದ, ಹಿಂಗಾಗಿ he lost the case. ಆ ಕೇಸನ್ನ ಕಳ್ಕೊಂಡ್ಬಿಟ್ರು, ಅಥವಾ he was defeated in that case. ಆ ಕೇಸ್ದಲ್ಲಿ ಸೋತ್ಬಿಟ್ರು ಅನ್ನೋದರ್ಥ. ಫ್ಲಾಡ್ ಆರ್ಗ್ಯುಮೆಂಟ್, ದೋಷಪೂರಿತವಾದ. ಈ ಆರ್ಗ್ಯುಮೆಂಟ್ ಅನ್ನೋದಕ್ಕೆ ಬೇರೆ ಬೇರೆ ವರ್ಡ್ಸ್ ಗಳು ಯೂಸ್ ಆಗ್ತಿರ್ತಾವ. ನಾವು ಒಂದೊಂದು ಕೊಲೊಕೇಶನ್ಸ್ ಅನ್ನ ಹೇಳ್ತಾ ಇದ್ವಿ. ಈಗ ಅಟ್ಯಾಕ್ ಅನ್ನೋದಕ್ಕೆ ಬಹಳಷ್ಟು ವರ್ಡ್ಸ್ ಗಳು ಯೂಸ್ ಆಗ್ತಾವ. ಬಿಜಾರೆ ಅಟ್ಯಾಕ್ ಅಂತಾರ, ಅಥವಾ ಬ್ಲೇಸಿಂಗ್ ಅಟ್ಯಾಕ್ ಅಂತಾರ. ಬಿಜಾರೆ ಅಟ್ಯಾಕ್, ಬ್ಲೇಸಿಂಗ್ ಅಟ್ಯಾಕ್, ಬ್ಲಿಸ್ಟರಿಂಗ್ ಅಟ್ಯಾಕ್. ಓಕೆ, ಆ ತರ ಬೇರೆ ಬೇರೆ ಇರ್ತಾವ. ಅವುಗಳನ್ನ ಗ್ರಾಜುವಲಿ ಆಗಿ ನೋಡ್ಕೋತಾ ಹೋಗೋಣ. ಈಗ ಇಂಪಾರ್ಟೆಂಟ್ ಇವು ಇನ್ಫೆಕ್ಷಿಯಸ್ ಎಂಥೂಸಿಯಾಸಮ್. ನೋಡ್ರಿ, ಇನ್ಫೆಕ್ಷಿಯಸ್ ಡಿಸೀಸ್ ಅನ್ನು ಅಂತಾರ. ಇದೇ ಇಲ್ಲಿ ಪಾಸಿಟಿವ್ ಆಗಿ ಬಳಸಿದೀನಿ ನೋಡ್ರಿ. ಇನ್ಫೆಕ್ಷಿಯಸ್ ಎಂಥೂಸಿಯಾಸಮ್, ಹರಡುವ ಉತ್ಸಾಹ. ನೋಡ್ರಿ, ಹರಡುವ ಉತ್ಸಾಹ ಹರಡ್ತಂತ, ಅಂದ್ರೆ ಸ್ಪ್ರೆಡ್ ಆಯ್ತು. His speech made an infectious enthusiasm on the listeners, on the audience. ಅವನ ಸ್ಪೀಚ್ ಉತ್ಸಾಹವನ್ನ ಹರಡು ಬಿಡ್ತೀವಿ ಎಲ್ಲಾ ಕಡೆಗೂ ಅಂತಾನು ಅರ್ಥ. ಲೈಕ್ ದಿಸ್, ಹರಡುವ ಉತ್ಸಾಹ, ಇನ್ಫೆಕ್ಷಿಯಸ್ ಡಿಸೀಸ್. ಈಗ ಡಿಸೀಸ್ ಅಂತೀವಿ ನೋಡು, ಹರಡುವ ರೋಗ, ಇನ್ಫೆಕ್ಷಿಯಸ್ ಡಿಸೀಸ್. ಹಾಗೆ ಉತ್ಸಾಹವನ್ನು ಹರಡುವಂಥದ್ದು. ಓಕೆ, ಲೈಕ್ ದಿಸ್. ರೋಬೋಸ್ಟ್ ಮೆಕ್ಯಾನಿಸಮ್, ಬಲವಾದ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ದ ಕಂಪ್ನಿ ಮೇಡ್ ಎ ರೋಬೋಸ್ಟ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ಫ್ರಾಡ್. ಓಕೆ, ಆ ಕಂಪನಿ ಫ್ರಾಡ್ ಅನ್ನ, ಮೋಸತನವನ್ನ ತಡೆ ಹಿಡಿಯೋದಕ್ಕ ಒಂದು ರೋಬೋಸ್ಟ್, ಬಲವಾದ ವ್ಯವಸ್ಥೆಯನ್ನ ಸಜ್ಜುಗೊಳಿಸ್ತೀವಿ ಅಂತ. ಓಕೆ, ರೋಬೋಸ್ಟ್ ಮೆಕ್ಯಾನಿಸಮ್ ಅಂತಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಕೆಟ್ಟು ಹೋಗದೇ ಇರುವಂತ ಸಂದರ್ಭವನ್ನ ಸೃಷ್ಟಿ ಮಾಡುವುದು, ಬಲವಾದ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುವುದು. ಓಕೆ, ಆನ್ಲೈನ್ ಏನ್ ಮಾಡ್ತಾರ, ಫ್ರಾಡ್ ಮಾಡ್ತಿರ್ತಾರ, ಅದನ್ನ ತಡೆ ಹಿಡಿಯಕ ಒಂದು ರೋಬೋಸ್ಟ್ ಮೆಕ್ಯಾನಿಸಮ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. ದ ಗೌರ್ಮೆಂಟ್ created a robust mechanism to prevent digital fraud.
ಲೈಕ್ ದಿಸ್. ರಿಸೌಂಡಿಂಗ್ ವಿಕ್ಟ್ರಿ, ಭಾರಿ ಜಯ. ಓಕೆ, ರಿಸೌಂಡಿಂಗ್ ವಿಕ್ಟ್ರಿ, ಭಾರಿ ಜಯ. ದ ಇಂಡಿಯನ್ ಕ್ರಿಕೆಟ್ ಟೀಮ್ or the RCB brought a resounding victory, ಭಾರಿ ಜಯವನ್ನ ತಂದುಕೊಟ್ಟಿತು ತಂದಿತು. ದ ಟೀಮ್ ಮೇಡ್ ಎ ರಿಸೌಂಡಿಂಗ್ ವಿಕ್ಟ್ರಿ, ಭಾರಿ ಜಯವನ್ನ ಗಳಿಸಿತು. ಅದ ಭಾರಿ ಜಯ, ರಿಸೌಂಡಿಂಗ್ ವಿಕ್ಟ್ರಿ. ಸ್ಕೇಡಿಂಗ್ ರಿಮಾರ್ಕ್ಸ್, ಕಟುವಾದ ಟೀಕೆ. ಓಕೆ, ಅಲ್ಲಿ ತೀವ್ರವಾದ ಟೀಕೆ, ಸ್ಕೇಡಿಂಗ್ ರಿಮಾರ್ಕ್ಸ್. ಇನ್ನೊಂದು ಓಕೆ, ರಿಸೌಂಡಿಂಗ್ ವಿಕ್ಟ್ರಿ, ದೆನ್ ಸ್ಕೇಡಿಂಗ್ ರಿಮಾರ್ಕ್ಸ್, ಕಟುವಾದ ಟೀಕೆ. ರಿಮಾರ್ಕ್ ಅಂದ್ರೆ ಟೀಕೆ ಮಾಡೋದಿಲ್ಲ. ಸ್ಕೇಡಿಂಗ್ ರಿಮಾರ್ಕ್ಸ್, ಕಟುವಾಗಿ ಬಹಳ ಇನ್ನೊಬ್ರು ಭಯ ಬೀಳುವಂತ ರೀತಿಯಲ್ಲಿ ಟೀಕೆ ಮಾಡುವುದು, ಕಟುವಾಗಿ ಟೀಕೆ ಮಾಡುವುದು. ಅವರ ತಪ್ಪಿಗಾಗಿ ಕಟುವಾಗಿ ಟೀಕೆ ಮಾಡೋದು, ಸ್ಕೇಡಿಂಗ್ ರಿಮಾರ್ಕ್ಸ್ ಅಂತ. ದ ಪ್ರೈಮ್ ಮಿನಿಸ್ಟರ್ ಮೇಡ್ ಸ್ಕೇಡಿಂಗ್ ರಿಮಾರ್ಕ್ಸ್ ಆನ್ ದಿ ಅಪೋಸಿಷನ್ ಪಾರ್ಟಿ ಲೈಕ್ ದಿಸ್. ಸ್ಪೈನ್ ಚಿಲ್ಲಿಂಗ್ ಸ್ಟೋರಿ, ಭಯಾನಕ ಕತೆ. ಕತೆ ಹೆಂಗಿರ್ತತಂದ್ರ ಬಹಳ ಭಯಾನಕವಾಗಿರ್ತತ, ನಮಗ ಭಯ ಹುಟ್ಟಿಸುವಂತ ಕತೆ ಆಗಿರ್ತದ. ಫಾರ್ ಎಕ್ಸಾಂಪಲ್, ಎನ್ ಓಲ್ಡ್ ಮ್ಯಾನ್ ಟೋಲ್ಡ್ ಅಸ್ ಎ ಸ್ಪೈನ್ ಚಿಲ್ಲಿಂಗ್ ಸ್ಟೋರಿ ಅಂತ. ಆ ಮುದುಕ ನಮಗ ಸ್ಪೈನ್ ಚಿಲ್ಲಿಂಗ್ ಸ್ಟೋರಿಯನ್ನ ಹೇಳಿದ, ಒಂದು ಭಯಾನಕ ಕಥೆಯನ್ನ ಹೇಳಿದ, ಭಯವನ್ನ ಉಂಟು ಮಾಡುವ ಕಥೆಯನ್ನ ಹೇಳಿದ. ರೌಸಿಂಗ್ ವೆಲ್ಕಮ್, ಭರ್ಜರಿ ಸ್ವಾಗತ. ದ ಚೀಫ್ ಗೆಸ್ಟ್ಸ್ ರಿಸೀವ್ಡ್ ರೌಸಿಂಗ್ ವೆಲ್ಕಮ್ by the students, from the students, sorry. The chief guest received, or whatever it may be, whoever it may be, the chief guests received a rousing welcome by the students also. Okay, like ಭರ್ಜರಿ ಸ್ವಾಗತವನ್ನ ಅವರಿಗೆ ಕೊಟ್ಟರು. ಓಕೆ, ಮುಖ್ಯ ಅತಿಥಿಗಳಿಗೆ ಭರ್ಜರಿ ಸ್ವಾಗತ ಸಿಕ್ಕಿತು ಅಂತೀವಲ್ಲ ನಾವು, ಅದಕ್ಕ ರೌಸಿಂಗ್ ವೆಲ್ಕಮ್ ಅಂತಾರೆ. ಬೇರೆ ಬೇರೆ ಪದಗಳನ್ನು ಯೂಸ್ ಮಾಡ್ತೀವಿ. ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್, ಇವನ್ ದೋ ಅಥವಾ ದೋ ಹಿ ವಾಸ್ ನರ್ವಸ್, ಹಿ ಶೋಡ್ ಎ ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್ ಅಂತಾರೆ. ಅವನಿಗೆ ನರ್ವಸ್ ಆಗಿದ್ರು ಸಹಿತ ಒಂದು ಆತ್ಮವಿಶ್ವಾಸವನ್ನ ತೋರ್ಪಡಿಸಿದ ಅಂತ ಅರ್ಥ. ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್ ಅಂತ. ಸಿ ದ ವರ್ಡ್ ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್. ಟ್ರಿವಿಯಲೈಸಿಂಗ್ ದ ಎಫರ್ಟ್ಸ್, ಪ್ರಯತ್ನಗಳನ್ನು ತಾತ್ಸಾರ ಮಾಡುವುದು. ಈಗ ಒಬ್ರು ಹೇಳ್ತಿರ್ತಾರ, ಬಹಳಷ್ಟು ಪ್ರಯತ್ನ ಪಡ್ತಿರ್ತಾರ, ಇನ್ಸಲ್ಟಿಂಗ್ಲಿ ಹೇಳುದವ್ರು, ಈಗ ಇಷ್ಟೆಲ್ಲ ಪ್ರಯತ್ನ ಪಡ್ತಿ ಏನೇನೋ ಆಗುದು ನಿನ್ ಕಡೆಯಿಂದ ಅಂತ ಹೇಳ್ತಾರ ನೋಡಿ, ಅದಕ್ಕೆ ಟ್ರಿವಿಯಲೈಸಿಂಗ್ ದ ಎಫರ್ಟ್ಸ್ ಅಂತಾರ. ಓಕೆ, ವಿ ಶುಡ್ ನಾಟ್ ಬಿ ಟ್ರಿವಿಯಲೈಸಿಂಗ್ ದ ಎಫರ್ಟ್ಸ್ ಆಫ್ ದಿ ಫಾರ್ಮರ್ಸ್. ರೈತರ ಪ್ರಯತ್ನಗಳನ್ನ ನಾವು ತಾತ್ಸಾರ ಮಾಡಬಾರದು, ತಾತ್ಸಾರ ಮನೋಭಾವನೆಯಿಂದ ಕಾಣಬಾರದು. ಟ್ರಿವಿಯಲ್ ಅಂದ್ರೆ ಬಹಳ ಸಿಲ್ಲಿ ಅಂದಂಗ. ಟ್ರಿವಿಯಲೈಸಿಂಗ್ ದ ಎಫರ್ಟ್ಸ್ ಅಂದ್ರೆ ನಾವು ಆ ತರ ತಾತ್ಸಾರ ಮನೋಭಾವದಿಂದ, ಒಂದು ನೆಗ್ಲೆಕ್ಟೆಡ್ ಮನೋಭಾವನೆಯಿಂದ ನೋಡಬಾರದು ಅಂತ. ಐ ರಿಪೀಟ್, ಐ ಮೀನ್ we should not be trivializing the efforts of the farmers like this. Ulterior motives, ಗುಪ್ತ ಉದ್ದೇಶಗಳು, ಇದು ನೆಗೆಟಿವ್ ಒಂದು ವೇದಲ್ಲಿ ಬಳಸ್ತಿರ್ತಾರ. he had an ulterior motives. ಅವನಿಗೆ ಒಂದು ಗುಪ್ತ ಉದ್ದೇಶಗಳಿತ್ತು, ಆ ರೀತಿ ಮಾಡ್ಬೇಕಾದ್ರೆ ಗುಪ್ತ ಉದ್ದೇಶಗಳಿತ್ತು. he had an ulterior motives to do that like this. ಇವುಗಳು ಒಂದು 15 ನಾವು ಕೊಟ್ಟಿದ್ದೀನಿ, ಬಹಳ ಇಂಪಾರ್ಟೆಂಟ್ ಇವು. ಇಂಥವುಗಳನ್ನ ನೀವು ಹೆಚ್ಚು ಬಳಕೆಯಲ್ಲಿ, ಸೆಂಟೆನ್ಸ್ಗಳಲ್ಲಿ ಬಳಕೆ ಮಾಡಿದಾಗ ಇಂಗ್ಲಿಷ್ ಬಹಳ ಎಫೆಕ್ಟಿವ್ ಆಗಿ ಆಗ್ತದೆ. ಈಗ ನೋಡಿ,
ಎನ್ ಔನ್ಸ್ ಆಫ್ ಮನಿ, ಸ್ವಲ್ಪ ಹಣ. ಎನ್ ಔನ್ಸ್ ಆಫ್ ಮರ್ಸಿ ಅಂತಾನು ಹೇಳ್ಬೋದು. ದೆನ್ ಎನ್ ಅಲಾರ್ಮಿಂಗ್ ಸಿಚುವೇಶನ್, ಆತಂಕಕಾರಿ ಪರಿಸ್ಥಿತಿ. ಬ್ಲಿಸ್ಟರಿಂಗ್ ಅಟ್ಯಾಕ್, ತೀವ್ರವಾದ ಟೀಕೆ, ಕಟುವಾದ ದಾಳಿ. ಸ್ಕೇದಿಂಗ್ ಅಟ್ಯಾಕ್ ಅಂದ್ರೂ ಓಕೆ, ತೀವ್ರವಾದ ಟೀಕೆ, ಸ್ಕೇದಿಂಗ್ ಅಟ್ಯಾಕ್ ಅಂತ. ಅದು ಅಂದ್ರೂ ಒಂದೇ, ಬ್ಲಿಸ್ಟರಿಂಗ್ ಅಂತಾನು ಬಳಸ್ಬೋದು, ಸ್ಕೇದಿಂಗ್ ಅಂತಾನು ಬಳಸ್ಬೋದು. ಜಾರೆ ಅಟ್ಯಾಕ್ ಅಂತಾರ, ಟೆರಿಬಲ್ ಅಟ್ಯಾಕ್ ಅಂತಾರ. ಓಕೆ, ಲೈಕ್ ದಿಸ್. ಅಂಡ್ ಇನ್ಸಿಡಿಯಸ್ ಡಿಸೀಜ್, ನಿಧಾನವಾಗಿ ಹಬ್ಬುವ ಅಪಾಯಕಾರಿ ರೋಗ. ಗಾಲ್ವನೈಸಿಂಗ್ ಎಫೆಕ್ಟ್, ಉತ್ಸಾಹ ತುಂಬುವ ಪರಿಣಾಮ. ಫ್ಲಾಡ್ ಆರ್ಗ್ಯುಮೆಂಟ್, ದೋಷಪೂರಿತವಾದ. ಇನ್ಫೆಕ್ಷಿಯಸ್ ಎಂಥೂಸಿಯಾಸಮ್, ಹರಡುವ ಉತ್ಸಾಹ. ರೋಬೋಸ್ಟ್ ಮೆಕ್ಯಾನಿಸಮ್, ಬಲವಾದ ವ್ಯವಸ್ಥೆ. ನಮ್ಮಲ್ಲಿ ಒಂದು ರೋಬೋಸ್ಟ್ ಮೆಕ್ಯಾನಿಸಮ್ ಇಲ್ರಿ, ಹಿಂಗಾಗಿ ಅದು ಬಹಳ ದುರುಪಯೋಗ ಆಗ್ತಾ ಇದೆ ಅಂತ ಹೇಳುವುದನ್ನ ಕೇಳಿಸ್ಕೊಳ್ತೀರಿ. ಅದೇ ಇದು ರೋಬೋಸ್ಟ್ ಮೆಕ್ಯಾನಿಸಮ್, ಸ್ಟ್ರಾಂಗ್ ಸಿಸ್ಟಮ್ ಅಂತ ಹೇಳಿದಂಗೆ. ಓಕೆ, ರಿಸೌಂಡಿಂಗ್ ವಿಕ್ಟರಿ, ಭಾರಿ ಜಯ. ಲೈಕ್ ದಿಸ್, ಭಾರಿ ಜಯ. ಸ್ಕೇರಿಂಗ್ ರಿಮಾರ್ಕ್ಸ್, ಕಟುವಾದ ಟೀಕೆ. ಸ್ಪೈನ್ ಚಿಲ್ಲಿಂಗ್ ಸ್ಟೋರಿ, ಭಯಾನಕ ಕತೆ. ರೌಸಿಂಗ್ ವೆಲ್ಕಮ್, ಭರ್ಜರಿ ಸ್ವಾಗತ, ಭರ್ಜರಿ ಸ್ವಾಗತ. ಇಂಡಿಯಾ ಗೇವ್ ರೌಸಿಂಗ್ ವೆಲ್ಕಮ್ ಟು ದ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಲೈಕ್ ದಿಸ್. ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದ ತೋರ್ಪು. ತೋರ್ಪು ಅಂದ್ರೆ ಆತ್ಮವಿಶ್ವಾಸದ ಒಂದು ನುಡಿ ಆಗಿರ್ಬೋದು, ಒಂದು ಶೋ ಆಗಿರ್ಬೋದು, ಇಂಡಿಕೇಶನ್ ಆಗಿರ್ಬೋದು. ಅದಕ್ಕೆ ಆತ್ಮವಿಶ್ವಾಸದ ತೋರ್ಪು ಅಂತಾರೆ. ಆತ್ಮವಿಶ್ವಾಸ ಏನು ನಮ್ಮಲ್ಲಿ ಕಾಣ್ತಿರ್ತತೋ, ಒಂದು ನಾವು ನಮಗೆ ಬೇಸರವಾಗಿದ್ರೂ ಸಹಿತ ಆತ್ಮವಿಶ್ವಾಸವನ್ನ ತೋರಿಸ್ತಿರ್ತೀವಿ. ಅದಕ್ಕೆ ಸೆಂಬ್ಲೆನ್ಸ್ ಆಫ್ ಕಾನ್ಫಿಡೆನ್ಸ್ ಅಂತಾರೆ, ಲೈಕ್ ದಿಸ್. ಟ್ರಿವಿಯಲೈಸಿಂಗ್ ದ ಎಫರ್ಟ್ಸ್, ಪ್ರಯತ್ನಗಳನ್ನು ತಾತ್ಸಾರ ಮಾಡುವುದು, ನೆಗ್ಲೆಕ್ಟ್ ಮಾಡುವುದು, ತಾತ್ಸಾರ. ಅಲ್ಟೀರಿಯರ್ ಮೋಟಿವ್ಸ್, ಗುಪ್ತ ಉದ್ದೇಶಗಳು. ಇವುಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಕೋಲೋಕೇಶನ್ಸ್ ಅಂತ ಕರಿತೀವಿ. ಮ್ಯಾಜಿಕ್ ವರ್ಡ್ ಕಾಂಬಿನೇಷನ್ಸ್ ಅಂತ ನಾ ಟೈಟಲ್ ಕೊಟ್ಟಿದ್ದೀನಿ, ಜಸ್ಟ್ ಚೇಂಜ್ ಆಗಿರ್ಲಿ ಅಂತೇಳಿ. ಮೇಲಿಂದ ಮೇಲೆ ಕೊಲೋಕೇಶನ್ಸ್ ಅಂತ ಬರೆಯೋ ಬದಲಾಗಿ ಆ ಒಂದು ಟೈಟಲ್ ಬೇರೆ ಇರ್ಲಿ ಅಂತ ಕೊಟ್ಟಿದ್ದೀನಿ, ಬಟ್ ಬೇಸಿಕಲಿ ದೇ ಆರ್ ಕೊಲೋಕೇಶನ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ನಿಮಗೆ ಸ್ಪಷ್ಟವಾಗಿ ಆಗ್ಬೇಕಾದ್ರೆ ಹಿಂದಿನ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ಕೋತಾ ಬರ್ಬೇಕು. ಅಂದ್ರೆ ಇದು ಎಫೆಕ್ಟ್ ನಿಮಗೆ ಇದ್ರ ಪರಿಣಾಮ ಗೊತ್ತಾಗತ್ತ ಮಾತಾಡುವುದರಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡೋದ್ರಲ್ಲಿ. ಡೈರೆಕ್ಟ್ ಆಗಿ ಇದು ಒಂದೇ ಟೆನ್ಸ್ ಅನ್ನ ನೋಡಿದ್ರಿ ಅಂತಂದ್ರೆ ನೀವು ಬ್ಯಾಸರ ಬಂದ್ಬಿಡ್ತತ್ ನಿಮ್ಗೆ. ಇದು ಕನ್ನಡದ ಮೂಲಕ ನಾನು ಈ ಗ್ರಾಮರ್ ಅನ್ನ ಕಲಿಸ್ತಾ ಇದ್ದೀನಿ. ಹಿಂಗಾಗಿ ಮೊದಲಿಂದನೂ ನಾನು ಈ ಗ್ರಾಮರ್ ಕೋರ್ಸ್ ಚಲೋ ಮಾಡೋದಕ್ಕಿಂತ ಮೊದಲು 8 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಅವುಗಳನ್ನು ನೋಡಿ ಪ್ರೆಸೆಂಟ್ ಟೆನ್ಸ್ ದಿಂದ ವಿಡಿಯೋಸ್ಗಳನ್ನ ನೋಡ್ತಾ ಬರ್ರಿ, ನಿಮ್ಗೆ ಸ್ಪಷ್ಟವಾದಂತ ಜ್ಞಾನ ಸಿಗುತ್ತೆ ಗ್ರಾಮರ್ದಲ್ಲಿ. ಓಕೆ, ಸಿ, ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಅದರಲ್ಲಿ 4 ಟೆನ್ಸ್. ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ನಾವು ಇದೀವಿ. ಈಗ ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ಯಾವು ಅವಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಕರೀದಿಲ್ಲ. ಯಾಕಂತಂದ್ರೆ ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್ ದಲ್ಲಿ ನಾನು ಅಥವಾ ನಾವು ಏನು ಬಳಕೆ ಮಾಡ್ತಿರೋದಿಲ್ಲ ಅಂದ್ರೆ ಕ್ರಿಯಾಪದವನ್ನು ಬಳಕೆ ಮಾಡ್ತಿರೋದಿಲ್ಲ. ಅಲ್ಲಿ ಏನು ಅರ್ಥ ಕೊಡ್ತಿರ್ತೀವಿ ಅಂದ್ರೆ ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದನ್ನ ಮಾತ್ರ ಹೇಳ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಗುಡ್, ಐ ಆಮ್ ಇನ್ ಧಾರವಾಡ. ಐ ವಾಸ್ ಎ ಸ್ಟೂಡೆಂಟ್, ಐ ವಾಸ್ ಗುಡ್, ಐ ವಾಸ್ ಇನ್ ಧಾರವಾಡ. ಐ ವಿಲ್ ಬಿ ಎ ಸ್ಟೂಡೆಂಟ್, ಐ ವಿಲ್ ಬಿ ಗುಡ್, ಐ ಶಾಲ್ ಬಿ ಎ ಸ್ಟೂಡೆಂಟ್, ಐ ಶಾಲ್ ಬಿ ಗುಡ್, ಐ ಶಾಲ್ ಬಿ ಇನ್ ಧಾರವಾಡ. ಈ ತರ ಒಬ್ಬ ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ ಅಥವಾ ಏನೇ ಸಬ್ಜೆಕ್ಟ್ ಇರಲಿ, ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿ ಇದೆ ಅನ್ನೋದನ್ನು ಮಾತ್ರ ಈ 3 ಟೆನ್ಸ್ಗಳು ಹೇಳ್ತಿರ್ತಾವ. ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್,
ಓನ್ಲಿ ಫ್ಯೂಚರ್ ಟೆನ್ಸ್. ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂಡರ್ದಲ್ಲಿ 4ಗಳದಾವ: ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ವಾಸ್ ವರ್ ಪಾಸ್ಟ್ ಟೆನ್ಸ್ ದಲ್ಲಿ ಓನ್ಲಿ ಪಾಸ್ಟ್ ಟೆನ್ಸ್ ಅಥವಾ ಟು ಬಿ ಫಾರ್ಮ್ಸ್ ವಾಸ್ ವರ್. ಟು ಬಿ ಫಾರ್ಮ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇರುವಿಕೆಯನ್ನು ಮಾತ್ರ ಹೇಳ್ತಿರ್ತಾವ, ಅದಕ್ಕೆ ವಾಸ್ ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್. ಎಲ್ಲಾ ಸಬ್ಜೆಕ್ಟ್ಸ್ಗೂ ಡಿಡ್ ಒಂದೇ ಯೂಸ್ ಆಗುತ್ತೆ ಅಲ್ಲಿ. ಪಾಸ್ಟ್ ಕಂಟಿನ್ಯೂಸ್ ವಾಸ್ ವರ್. ಓನ್ಲಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಟು ಬಿ ಫಾರ್ಮ್ಸ್ ಗಳಿಗೂ ಟು ಬಿ ಫಾರ್ಮ್ಸ್ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಬರ್ತಾವ. ಬಟ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ನಾವು ಅವುಗಳನ್ನ ಬಳಕೆ ಮಾಡುವಾಗ ಅವುಗಳ ಮುಂದೆ ಕ್ರಿಯಾಪದ ಇರ್ತದೆ. ಇಲ್ಲಿ ಓನ್ಲಿ ಪಾಸ್ಟ್ ಟೆನ್ಸ್ ದಲ್ಲಿ ಬಳಕೆ ಮಾಡುವಾಗ ಕ್ರಿಯಾಪದ ಇರುವುದಿಲ್ಲ, ಅಲ್ಲಿ ನೌನ್ ಇರ್ಬೋದು, ಓಕೆ, ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಈ ತರ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಎಲ್ಲಾ ಟೆನ್ಸ್ ಫಾರ್ ಆಲ್ ಸಬ್ಜೆಕ್ಟ್ಸ್, ಫಾರ್ ಆಲ್ ಸಬ್ಜೆಕ್ಟ್ಸ್ had is used. I had, we had, you had, she had, it had, they had, he had, she had, like this. Past perfect continuous tense ಇಲ್ಲಿಯೂ ಸಹಿತ ಹ್ಯಾಡ್, ಆದ್ರೆ ಅದರ ಹ್ಯಾಡ್ ಮುಂದೆ ಬೀನ್ ಅನ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾಡ್ ಅನ್ನ ಯೂಸ್ ಮಾಡುವಾಗ ಅದ್ರ ಮುಂದೆ V3 ಫಾರ್ಮ್ ಇರ್ತದೆ, ವರ್ಬ್ 3 ಇರ್ತದೆ. ಇಲ್ಲಿ ಬೀನ್ ಮುಂದ V1 ing ಇರ್ತದೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾಡ್ ಬೀನ್ ಅಂತ ಬಳಸ್ತಿರ್ತೀವಿ. ಬಟ್ ಬೀನ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಇಟ್ ಈಸ್ ನಾಟ್ ಹೆಲ್ಪಿಂಗ್ ವರ್ಬ್ ಹಿಯರ್. ಹ್ಯಾಡ್ ಒಂದೇನ ಹೆಲ್ಪಿಂಗ್ ವರ್ಬ್ ಇದೆ. ಈ ಬೀನ್ ಕಂಟಿನ್ಯೂಸ್ ತೋರ್ಸಾಕ ಬಂದಿರ್ತದ. ಇದ್ರ ಸೂತ್ರ ಏನು ನೋಡ್ರಿ: ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬೀನ್ V1 ing ಆಬ್ಜೆಕ್ಟ್. ಕಂಟಿನ್ಯೂಸ್ ಅಂತ ಎಲ್ಲಿ ಬರ್ತತೋ ಯಾವುದೇ ಟೆನ್ಸ್ ಇರಲಿ ಅಲ್ಲಿ ವರ್ಬ್ ing ಇರ್ತದ ಅಂತ ತಿಳ್ಕೊಬೇಕು. ಈಗಾಗಲೇ ನಾ ಇದ್ರ ಮೇಲೆ ಒಂದು ವಿಡಿಯೋವನ್ನ ಮಾಡಿದ್ದೀನಿ, ಅದರ ಡೆಫಿನಿಷನ್ ಅನ್ನ ಮತ್ತು ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನ ನೆಗೆಟಿವ್ ಹೆಂಗ್ ಮಾಡೋದು, ಇಂಟ್ರಾಗೇಟಿವ್ ಹೆಂಗ್ ಮಾಡೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋದು, ಅದು ಡೆಫಿನೇಷನ್ಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರ್ತದ. ಈಗ ಇನ್ನೊಂದು ವಿಡಿಯೋ ಎಕ್ಸಾಂಪಲ್ಸ್ ಗಳಿಗೆ ಸಂಬಂಧಪಟ್ಟಂತ ವಿಡಿಯೋ, ಅದೇ ಒಂದ ಟೆನ್ಸ್ ಇದ್ದ ಇದು. ಓಕೆ, ಸೊ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರ ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೆಯುತ್ತಲಿತ್ತು ಎಂಬುದನ್ನ ತಿಳಿಸುತ್ತಿದೆ. ನಿರ್ದಿಷ್ಟ ಸಮಯದವರೆಗೆ ನಡೆಯುತ್ತಲಿತ್ತು ಅನ್ನೋದನ್ನ ತಿಳಿಸುವುದು. ಈ ಇನ್ನಷ್ಟು ಸ್ಪಷ್ಟವಾಗಿ ಇದು ಅರ್ಥ ಆಗ್ಬೇಕಾದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಅದನ್ನ ಸೈಡ್ ಇಟ್ಕೊಂಡು ಇದನ್ನ ಓದ್ಬೇಕು. ನೀವು ಎರಡನ್ನು ಕಂಪ್ಯಾರಿಸನ್ ಮಾಡಿ ಓದಿದ್ರೆ ಹೆಚ್ಚು ಅರ್ಥ ಆಗತ್ತೆ. ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆದ್ಮೇಲೆ ಮೂರನ್ನು ಕಂಪೇರ್ ಮಾಡಿ ಓದ್ಬೇಕು. ಹೆಚ್ಚು ನಿಮಗೆ ಮಾತಾಡಕ್ಕೂ ಬರ್ತದ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ನೂ ಆಗ್ತದ. ಓಕೆ, ಒಂದು ಕ್ರಿಯೆ ಭೂತಕಾಲದಲ್ಲಿ ನಿರ್ದಿಷ್ಟ ಸಮಯದವರೆಗೆ ನಡೆಯುತ್ತಲಿತ್ತು, ಒಂದು ಕ್ರಿಯೆ ಆಗ್ತಾನೆ ಇತ್ತು. ಓಕೆ, ಅದು ಮುಗಿದಿದ್ದು ಬಿಟ್ಟಿದ್ದು ನಮಗೆ ಗೊತ್ತಿರೋದಿಲ್ಲ ಇಲ್ಲಿ, ಲೈಕ್ ದಿಸ್. ಈಗ ಎಕ್ಸಾಂಪಲ್ಸ್ ನೋಡೋಣ. ಪ್ರಕಾಶನು ಅರ್ಧ ಗಂಟೆಯವರೆಗೆ ತನ್ನ ಬಸ್ಸಿಗಾಗಿ ಕಾಯುತ್ತಲಿದ್ದನು. ಈಗ ಓನ್ಲಿ ನಾನು ಅಫರ್ಮೇಟಿವ್ ಅನ್ನ ಕೊಟ್ಟಿರ್ತೀನಿ, ಇದನ್ನ ನೆಗೆಟಿವ್ ಆಗಿನೂ ಮಾತಾಡ್ತಿರ್ತೀರಿ, ನೀವು ಇಂಟ್ರಾಗೇಟಿವ್ನು ಮಾತಾಡ್ತಿರ್ತೀರಿ, ನೆಗೆಟಿವ್ ಇಂಟ್ರಾಗೇಟಿವ್ನು ಮಾತಾಡ್ತಿರ್ತೀರಿ. ಈಗ ನೋಡ್ರಿ, ಪ್ರಕಾಶನು ಅರ್ಧ ಗಂಟೆಯವರೆಗೆ ತನ್ನ ಬಸ್ಸಿಗಾಗಿ ಕಾಯುತ್ತಲಿದ್ದನು. ಇದನ್ನ ನಾವು ಆಡು ಭಾಷೆಯಲ್ಲಿ ಮಾತಾಡ್ಬಿಡ್ತೀವಿ. ಅವ ಅರ್ಧ ಗಂಟೆವರೆಗೂ ತನ್ನ ಏನು ಬಸ್ ಸಲುವಾಗಿ ಕಾಯಕತ್ತಿದ್ದ ಅಂತೀವಿ ನಾವು. ಈ ತರ ಮಾತಾಡ್ತಿರ್ತೀವಿ. ನಾವು ಯಾವುದೇ ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡ್ಲಿ ಅದನ್ನ ಕರೆಕ್ಟ್ ಆಗಿ ಕನ್ನಡದ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಅವಾಗ ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ನಾವು ವಾಕ್ಯಗಳನ್ನ ಕಟ್ಬೋದು. ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನೆಗೆಟಿವ್ ಇಂಟ್ರಾಗೇಟಿವ್. ಓಕೆ, ಈ 4 ವಾಕ್ಯಗಳಲ್ಲೇನೆ ನಾವು ಮಾತಾಡ್ತಿರ್ತೀವಿ. ಇದರಲ್ಲಿ ಇದು ಅಫರ್ಮೇಟಿವ್ ಸೆಂಟೆನ್ಸ್ ಇದೇ ಸೂತ್ರನ ಬಳಕೆ ಆಗುತ್ತೆ. ಇದೇ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬೀನ್ V1 ing ಆಬ್ಜೆಕ್ಟ್. ಓಕೆ, ಪ್ರಕಾಶನು ಅರ್ಧ ಗಂಟೆಯವರೆಗೆ ತನ್ನ ಬಸ್ಸಿಗಾಗಿ ಕಾಯುತ್ತಲಿದ್ದನು. ಇದು ಯಾವ ಟೆನ್ಸ್ ಅಂತ ಗೊತ್ತಾಗಬೇಕಾಗಿದ್ರ ಲಿದ್ದನು ಈ ವರ್ಬ್ ಕ್ರಿಯಾಪದದ ಪ್ರತ್ಯಯದ ಮೇಲೆ ಗಮನ ಕೊಡ್ಬೇಕು ನಾವು. ಫಸ್ಟ್ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಪ್ರಕಾಶ. ಯಾಕೆ ಸಬ್ಜೆಕ್ಟ್ ಅಂದ್ರ ಇಲ್ಲಿ
ಕಾಯುವ ಕ್ರಿಯೆಯನ್ನ ಮಾಡ್ತಿರೋರು ಯಾರು? ಪ್ರಕಾಶ. ಅದಕ್ಕೆ ಅದು ಸಬ್ಜೆಕ್ಟ್. ಯಾರು ಕ್ರಿಯೆಯನ್ನ ಮಾಡ್ತಿರ್ತಾರೋ ಆ ಸೆಂಟೆನ್ಸ್ ದಲ್ಲಿ ಅದು ಸಬ್ಜೆಕ್ಟ್ ಆಗುತ್ತೆ. ಓಕೆ, ಈಗ ಪ್ರಕಾಶ್, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ. ಪ್ರಕಾಶ್ ಹ್ಯಾಡ್ ಬೀನ್. ಹ್ಯಾಡ್ ಎಲ್ಲಾ ಸಬ್ಜೆಕ್ಟ್ಸ್ಗೂ ಹ್ಯಾಡ್ ಅಂತಾನೆ ಯೂಸ್ ಮಾಡೀನಿ. ಹ್ಯಾಡ್ ಅಂತಾನೆ ಯೂಸ್ ಮಾಡ್ಬೇಕು ಇಲ್ಲಿ. ಹೆಲ್ಪಿಂಗ್ ವರ್ಬ್ ಒಂದೇ ಇಲ್ಲಿ. ಓಕೆ, ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಎರಡು ಇರ್ತಾವೆ ಹೆಲ್ಪಿಂಗ್ ವರ್ಬ್. ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಓಕೆ, ನೋಡಿ ಪ್ರಕಾಶ್ ಹ್ಯಾಡ್, ಹ್ಯಾಡ್ ಮುಂದೆ ಏನ್ ಬರ್ತದೆ? ಬೀನ್. ಪ್ರಕಾಶ್ ಹ್ಯಾಡ್ ಬೀನ್, ಹ್ಯಾಡ್ ಬೀನ್. ಅಲ್ಲಿ V1 ING ಐತೆ. ಇದ್ರ ವರ್ಬ್ ಯಾವ್ದು ಇದ್ರಲ್ಲಿ? ಇದು ವೇಟಿಂಗ್ ಫಾರ್ ಹಿಸ್ ಬಸ್. ಫಾರ್ ಹಿಸ್ ಬಸ್, ತನ್ನ ಬಸ್ಸಿಗಾಗಿ. ಇದು ಗಾಗಿ ಅನ್ನೋದು ಅರ್ಥ ಇಲ್ಲಿ. ಫಾರ್ an half an hour. ಫಾರ್ ಹಾಫ್ ಆನ್ ಅವರ್, ಅರ್ಧ ಗಂಟೆಯವರೆಗೂ. ಅರ್ಧ ಗಂಟೆಯವರೆಗೂ, ಅರ್ಧ ಗಂಟೆ ಇರ್ಲಿ, 1 ಗಂಟೆ ಇರ್ಲಿ, 2 ದಿನ ಇರ್ಲಿ, 3 ದಿನ ಇರ್ಲಿ, 4 ದಿನ, 10 ದಿನ, 5 ವರ್ಷ, 10 ವರ್ಷ, 5 ತಿಂಗಳ, 4 ತಿಂಗಳ, 4 ವಾರ, ಏನು ಬರ್ತಿರ್ತಾವಲ್ಲ, ಫಾರ್ ಅನ್ನ ಯೂಸ್ ಮಾಡ್ಬೇಕು. ಫಾರ್ 2 ವೀಕ್ಸ್, ಫಾರ್ 5 ವೀಕ್ಸ್, ಫಾರ್ 10 ಮಂತ್ಸ್, ಫಾರ್ 2 ಅವರ್ಸ್, ಫಾರ್ 20 ಸೆಕೆಂಡ್ಸ್, ಫಾರ್ ಅನ್ನ ಯೂಸ್ ಮಾಡ್ಬೇಕು. ಇಲ್ಲಿ ವರೆಗೆ ಅನ್ನೋದು ಅರ್ಥ ಕೊಡ್ತಿರ್ತತಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಇಂದ ರಿಂದ ಅನ್ನೋದು ಅರ್ಥ ಇರ್ತದ. ಇವು ಪ್ರಿಪೋಸಿಷನ್ ಇಲ್ಲಿ. ಓಕೆ, ಪ್ರಕಾಶ್ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಸ್ ಬಸ್, ತನ್ನ ಬಸ್ಸಿಗಾಗಿ. ಫಾರ್ ಹಾಫ್ ಆನ್ ಅವರ್, ಅರ್ಧ ಗಂಟೆಯವರೆಗೂ ಕಾಯುತ್ತಲಿದ್ದನು. ಭೂತಕಾಲದಲ್ಲಿ ಪ್ರಕಾಶ ಕ್ರಿಯೆ ನಡೆದಲ್ಲಿ ಭೂತಕಾಲದಲ್ಲಿ ಅವನು ಬಸ್ಸಿಗಾಗಿ ಅರ್ಧ ಗಂಟೆಯವರೆಗೆ ಕಾಯುತ್ತಲಿದ್ದ. ಓಕೆ, ಕ್ರಿಯೆ ಹಿಂದೆನೆ ನಡೆದಿದ್ದು. ಹಿಂದೆ ನಡೆದಿದ್ದನ್ನ ಈಗ ಮಾತಾಡ್ತಿರ್ತೀವಿ ನಾವು. ನಾವು ತಿಳ್ಕೊಳ್ಬೇಕು, ಒಂದು ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡಿದ ಮೇಲೆ ಅದು ಪ್ರೆಸೆಂಟ್ ಟೆನ್ಸಿಗೆ ಸಂಬಂಧಪಟ್ಟಿರ್ತತೋ ಅಥವಾ 4 ಟೆನ್ಸಿಗೆ ಸಂಬಂಧಪಟ್ಟಿರ್ತತೋ, ಪಾಸ್ಟ್ ಟೆನ್ಸಿಗೆ ಸಂಬಂಧಪಟ್ಟಿದೆಯೋ, ಫ್ಯೂಚರ್ ಟೆನ್ಸಿಗೆ ಸಂಬಂಧಪಟ್ಟಿದೆಯೋ ಅನ್ನೋದು ನೋಡ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ಅಂತಂದ್ರ ಆ 5 ಟೆನ್ಸ್ಗಳಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಪಾಸ್ಟ್ ಟೆನ್ಸ್ ಅಂದ್ರೆ ಅಲ್ಲಿನೂ ಸಹಿತ 5 ಟೆನ್ಸ್ಗಳಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಹಾಗೇನೆ ಫ್ಯೂಚರ್ ಟೆನ್ಸ್ ಮತ್ತ 5 ಟೆನ್ಸ್ಗಳಲ್ಲಿ ಯಾವ್ದಾದ್ರು ಒಂದಾಗಿದ್ದು 4 ವಾಕ್ಯಗಳಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಅಫರ್ಮೇಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಇಂಟ್ರಾಗೇಟಿವ್ ಆಗಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಆಗಿರ್ಬೋದು. ನೋಡಿ, ಇದನ್ನೇ ನೆಗೆಟಿವ್ ಮಾಡು. ಪ್ರಕಾಶ್ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್, ಕಾಯುತ್ತಲಿದ್ದಿಲ್ಲ. ಹ್ಯಾಡ್ ಮುಂದೆ ನಾಟ್ ಯೂಸ್ ಮಾಡಿ. ಇದನ್ನು ಫಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ನೆಗೆಟಿವ್ ಹೆಂಗ್ ಮಾಡೋದು, ಇಂಟ್ರಾಗೇಟಿವ್ ಹೆಂಗ್ ಮಾಡೋದು, ನೆಗೆಟಿವ್ ಇಂಟ್ರಾಗೇಟಿವ್ ಹೆಂಗ್ ಮಾಡೋದು. ಇಲ್ಲಿ ವಾಕ್ಯಗಳನ್ನ ಮಾತಾಡ್ಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಹೇಗೆ ನಾವು ಮಾಡಬೇಕು, ಅದನ್ನ ಹೇಗೆ ಕಲಿಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಪ್ರಕಾಶ್ ಹ್ಯಾಡ್ ನಾಟ್, ಹ್ಯಾಡ್ ಮತ್ತು ಬೀನ್ ನಡುವೆ ನಾಟ್ ಯೂಸ್ ಮಾಡ್ಬೇಕು. ಯಾವಾಗಲೂ ನೆಗೆಟಿವ್ ವಾಕ್ಯವನ್ನ ಆಯಾ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮುಂದೆನೇ ಯೂಸ್ ಮಾಡ್ಬೇಕು. ಹೆಲ್ಪಿಂಗ್ ವರ್ಬ್ ಇದು ಒಂದೇ ಅಂತ ಹೇಳಿ ನಾನು, ಅದಕ್ಕಾಗಿ ಇಲ್ಲಿ ನಾಟ್ ಬರ್ತದೆ. ಹ್ಯಾಡ್ ನಾಟ್ ಬಿನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. ಪ್ರಕಾಶನು ಅರ್ಧ ಗಂಟೆಯವರೆಗೆ ತನ್ನ ಬಸ್ಸಿಗಾಗಿ ಕಾಯುತ್ತಲಿದ್ದಿಲ್ಲ. ಇದನ್ನೇ ನೆಗೆಟಿವ್ ಮಾಡು, ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹ್ಯಾಡ್ ಅನ್ನ ಮೊದಲು ತರ್ತೀವಿ. ಹ್ಯಾಡ್ ಪ್ರಕಾಶ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್, ಕಾಯುತ್ತಲಿದ್ದನೇ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹ್ಯಾಡೆಂಟ್ ಪ್ರಕಾಶ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. ಹ್ಯಾಡೆಂಟ್ ಕ್ಯಾಪಿಟಲ್ ಆಗ್ಬೇಕದು, ಫಸ್ಟ್ಗೆ ಬಂದ ತಕ್ಷಣ ಕ್ಯಾಪಿಟಲ್ ಆಗುತ್ತೆ. ಹ್ಯಾಡೆಂಟ್ ಶಾರ್ಟ್ ಆಗಿ ಹೇಳ್ತೀರಿ ಅಂದ ಬಳಕ ಶಾರ್ಟ್ ಆಗೇನೆ ಮಾತಾಡ್ಬೇಕು. ಹ್ಯಾಡೆಂಟ್ ಪ್ರಕಾಶ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. ಹ್ಯಾಡ್ ಪ್ರಕಾಶ್ ನಾಟ್ ಬೀನ್ ಅಂದ್ರೂ ಓಕೆ. ಇಲ್ಲಿ ಇನ್ನೊಂದು ಟೆನ್ಸ್ ಅನ್ನ ಅಥವಾ ಇನ್ನೊಂದು ಸೆಂಟೆನ್ಸ್ ಅನ್ನ ನೀವು ಮಾಡಬಹುದು. ಹ್ಯಾಡ್ ಪ್ರಕಾಶ್ ಸಬ್ಜೆಕ್ಟ್ ಮುಂದೆ ನಾಟ್ ಅನ್ನ ಯೂಸ್ ಮಾಡಬಹುದು. ಹ್ಯಾಡ್ ಪ್ರಕಾಶ್ ನಾಟ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. ಓಕೆ, ಪ್ರಕಾಶ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. ಪ್ರಕಾಶ್ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹಿಸ್ ಬಸ್ ಫಾರ್ ಹಾಫ್ ಆನ್ ಅವರ್. Had Prakash been waiting for his bus for half an hour? Hadn't Prakash been waiting for his bus for half an hour? Okay, like this. Next, ಅವನು 2022ರವರೆಗೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಲಿದ್ದನು.
he had been working in a factory since 2022. So 2022. He had been working in a factory. ಈಗ ಹಿಂದಿನದನ್ನ ಭೂತಕಾಲದ ಕ್ರಿಯೆಯನ್ನ ಹೇಳ್ತಾ ಇದೀವಿ ನಾವು. ಅವ 2022ರವರೆಗೂ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ಈಗೇನ ಮಾಡುದಿಲ್ಲ ಅಂತಾನ ಅರ್ಥ ಈಗ. ಅವ 2022ವರೆಗೂ ಅಲ್ಲೇ ಕೆಲಸ ಮಾಡ್ತಿದ್ದನ್ರಿ ಅವ ಅಂತೀವಿ ನಾವು. ಈ ತರ ಹೇಳ್ತಿರ್ತೀವಿ. ಹಿ ಹ್ಯಾಡ್ ಬೀನ್ ಅಂದ್ರ ಒಂದು ಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಿರ್ತತ ಭೂತಕಾಲದಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕ್ರಿಯೆ ಈಗ ಕಂಟಿನ್ಯೂಸ್ ಆಗಿ ನಡೀತಿರ್ತದೆ. ಹಿ ಹ್ಯಾಡ್ ಬೀನ್ ವರ್ಕಿಂಗ್ ಇನ್ ಎ ಫ್ಯಾಕ್ಟ್ರಿ ಸಿನ್ಸ್ 2022. ಇಫ್ ಇದ್ರ ಸಿನ್ಸ್ ಬರ್ತದೆ. ಟುಡೇ, ಟುಮಾರೋ, ಎಸ್ಟರ್ಡೇ ಅವುಗಳು ಇದ್ರು ಸಿನ್ಸ್ ಬರ್ತದೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇದ್ರು ಸಿನ್ಸ್ ಬರ್ತದೆ. ಯಾವಾಗ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನೆಗೆಟಿವ್ ಮಾಡ್ಬೇಕಾದ್ರ he had not been working in a factory since 2022. ಕೆಲಸ ಮಾಡುತ್ತಲಿದ್ದಿಲ್ಲ. had he been working in a factory since 2022? hadn't he been working in a factory since 2022? ಕೆಲಸ ಮಾಡುತ್ತಲಿದ್ದನು, ಕೆಲಸ ಮಾಡುತ್ತಲಿದ್ದಿಲ್ಲ, ಕೆಲಸ ಮಾಡುತ್ತಲಿದ್ದನೇ, ಕೆಲಸ ಮಾಡುತ್ತಲಿದ್ದಿಲ್ಲವೇ. ಓಕೆ ನೋಡಿ, he had been working in a factory since 2022. He had not been working in a factory since 2022. Had he been working in a factory since 2022? Hadn't he been working in a factory since 2022? ನೀವು had he not ಸಬ್ಜೆಕ್ಟ್ ಮುಂದೆ ನಾಟ್ ಅಂತ ಬರೆದ್ರು ಲಾಸ್ಟ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ಬಳಸಬಹುದು. ದಿಸ್ ಒನ್, ಥರ್ಡ್ ಒನ್. ಬ್ರಿಟಿಷರು 1947ರ ತನಕ ಭಾರತವನ್ನು ಆಳುತ್ತಲಿದ್ದರು. ಬ್ರಿಟಿಷರು ಯಾವಾಗ ಸ್ಟಾರ್ಟ್ ಮಾಡಿದ್ರ ಕ್ರಿಯೆಯನ್ನ? ಒಂದು ನಿರ್ದಿಷ್ಟ ಸಮಯದಲ್ಲಿ ಸ್ಟಾರ್ಟ್ ಮಾಡಿದಾರ. ಎಲ್ಲಿವರೆಗೂ ಆಳ್ತಾ ಇದ್ರವ್ರು ಅಂತ ಹೇಳ್ತಾ ಇದೀವಿ ನಾವು? 1947ರವರೆಗೂ ನೋಡ್ರಿ. ಅಲ್ಲಿಂದ ಒಂದು ನಿರ್ದಿಷ್ಟ ಸಮಯದಿಂದ ಏನ್ ಚಲೋ ಮಾಡಿದ್ರಲ್ಲ, ಅಲ್ಲಿಂದ 1947ರವರೆಗೆ ನಮ್ಮನ್ನ ಆಳ್ತಿದ್ರವ್ರು ಅನ್ನೋದನ್ನ ನಾವು ಮಾತಾಡ್ತಾ ಇದೀವಿ. ಅಂದ್ರ ಭೂತಕಾಲದ ಕ್ರಿಯೆಯ ಬಗ್ಗೆನೆ ಹೇಳ್ತಾ ಇದೀವಿ ಅಂತಾನೆ ಅರ್ಥ. ಅದಕ್ಕಾಗಿದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ನಡೀತಾನೆ ಇರ್ತದೆ ನಿರ್ದಿಷ್ಟ ಸಮಯದವರೆಗೆ. ಈಗ ದ ಬ್ರಿಟಿಷ್, ಇಲ್ಲಿ ದ ಬ್ರಿಟಿಷ್ ಅಂದ್ರೆ ದ ಅನ್ನೋದು ಬ್ರಿಟಿಷರು ಅಂದಂಗನೆ ಐತಿ. ಬ್ರಿಟಿಷರ್ಸ್ ಅಂತ ಬೇಡ. ಓಕೆ, ದ ಬ್ರಿಟಿಷ್ ಹ್ಯಾಡ್ ಬೀನ್ ರೂಲಿಂಗ್ ಇಂಡಿಯಾ ಸಿನ್ಸ್ 1947. ನೋಡಿ, ಇಸ್ವಿ ಇದ್ರೆ ಸಿನ್ಸ್ ಬಳಸ್ಬೇಕು ಅದ್ರ ಹಿಂದೆ. ದ ಬ್ರಿಟಿಷ್ ಹ್ಯಾಡ್ ಬೀನ್ ರೂಲಿಂಗ್ ಇಂಡಿಯಾ ಸಿನ್ಸ್ 1947. ದ ಬ್ರಿಟಿಷ್ had not been ruling India since 1947. Had the British been ruling India since 1947? Hadn't the British ruling India since 1947? ಆಳುತ್ತಲಿದ್ದರು, ಆಳುತ್ತಲಿದ್ದಿಲ್ಲ, ಆಳುತ್ತಲಿದ್ದರೆ, ಆಳುತ್ತಲಿದ್ದಿಲ್ಲವೇ. ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ ನಾವು. ಅದಕ್ಕೆ ಅನುಗುಣವಾಗಿ ಸೂತ್ರ ಏನಿರ್ತದ ಅದನ್ನ ಕಟ್ಕೊಳ್ಬೇಕು. ದ ಬ್ರಿಟಿಷ್ ಹ್ಯಾಡ್ ಬೀನ್ ruling India since 1947. The British had not been ruling India since 1947. Had the British ruling India since 1947? Hadn't the British ruling India since 1947? Okay, like this. ಭಾರತೀಯರು 200 ವರ್ಷಗಳವರೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಲಿದ್ದರು. ಯಾರು ಹೋರಾಡ್ತಿದ್ರು? ಭಾರತೀಯರು, ದ ಇಂಡಿಯನ್ಸ್. ಇಲ್ಲಿ ಏನು ಇಂಡಿಯನ್ಸ್ ಅಂತ ಏನ್ ಬರಿತೀವಲ್ಲ, ಇಂಡಿಯನ್ಸ್, ಅಮೆರಿಕನ್ಸ್, ದ ಜಪನೀಸ್, ಅವುಗಳ ಹಿಂದೆ ದ ಬಳಸ್ಬೇಕು ನಾವು. ಓಕೆ, ದ ಇಂಡಿಯನ್ಸ್. ಇದು ಪ್ಲೂರಲ್ ಇರ್ಲಿ ಸಿಂಗ್ಯುಲರ್ ಇರ್ಲಿ ಹ್ಯಾಡನೇ ಯೂಸ್ ಮಾಡ್ಬೇಕು. ದ ಇಂಡಿಯನ್ಸ್ ಹ್ಯಾಡ್ ಬೀನ್ ಫೈಟಿಂಗ್ ಫಾರ್ ಫ್ರೀಡಮ್. ಈ ಫಾರ್ ಗಾಗಿ ಅನ್ನೋ ಅರ್ಥದಲ್ಲಿ ಇರ್ತದ, ವರೆಗೆ ತನಕ ಅಲ್ಲ. ಫಾರ್ ಫ್ರೀಡಮ್
ಫಾರ್ ಇಂಡಿಪೆಂಡೆನ್ಸ್ ಅಂತ ಬರೆದ್ರು ಓಕೆ. ಫಾರ್ 200 years. ಇಲ್ಲಿ ವರ್ಷಗಳು ಅಂತ ಇರ್ತೇವೆ, ಅದು ಇದ್ದಾಗ ಫಾರ್ ಯೂಸ್ ಮಾಡ್ಬೇಕು. ಅದರಿಂದ ಫಾರ್ ಇಸ್ವಿ ಇದ್ದಾಗ ಮಾತ್ರ ಸಿನ್ಸ್ ಯೂಸ್ ಮಾಡ್ಬೇಕು. ಇಸ್ವಿ, ಎಸ್ಟರ್ಡೇ, ಟುಡೇ, ಟುಮಾರೋ, ಮಂಡೇ, ಟ್ಯೂಸ್ಡೇ ಇದ್ದಾಗ ಅಲ್ಲಿ ಸಿನ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಸೆಕೆಂಡ್ಸ್, ನಿಮಿಷ, ತಾಸುಗಳು, ಗಂಟೆಗಳು ಏನಂತೀವಲ್ಲ, ವಾರಗಳು, ದಿನಗಳು, ವರ್ಷಗಳು, ದಶಕಗಳು, ಇವುಗಳು ಇದ್ದಾಗ ಫಾರ್ ಯೂಸ್ ಮಾಡೋದು. ಫಾರ್ 10 seconds, ಫಾರ್ 10 minutes, ಫಾರ್ 10 hours, ಫಾರ್ 10 days, ಫಾರ್ 10 nights, okay, for 10 months, for 10 years, for 200 years, like this, for 1 decade, for 1 hour, like this. The Indians had been fighting for freedom for 200 years. ಹೋರಾಡುತ್ತಲಿದ್ದರು, ಹೋರಾಡುತ್ತಲಿದ್ದಿಲ್ಲ, ಹೋರಾಡುತ್ತಲಿದ್ದರೆ, ಹೋರಾಡುತ್ತಲಿದ್ದಿಲ್ಲವೇ. ಈ 4ರಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಯಾವ್ದಾದ್ರೂ ಒಂದು ಸೆಂಟೆನ್ಸ್ ಅನ್ನ ಮಾತಾಡ್ತಾರೆ. ದ ಇಂಡಿಯನ್ಸ್, ಇದನ್ನ ನೆಗೆಟಿವ್ ಹೇಗೆ ಮಾಡಬಹುದು? The Indians had not been fighting for freedom for 200 years. Had the Indians been fighting for freedom for 200 years? Hadn't the Indians been fighting for freedom for 200 years? The Indians had been fighting for freedom for 200 years. The Indians had not been fighting for freedom for 200 years. Had the Indians fighting for freedom for 200 years? Hadn't the Indians fighting for freedom for 200 years? Had the Indians not ಅಂತ ಬರೆದ್ರು ಓಕೆ. ಸಬ್ಜೆಕ್ಟ್ ಮುಂದೆ ನಾಟ್ ಅಂತ ಯೂಸ್ ಮಾಡಿನೂ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಬಿಲ್ಡ್ ಮಾಡಬಹುದು. ಓಕೆ, ಲೈಕ್ ದಿಸ್. ಲಾಸ್ಟ್ ಒನ್. ನಿನ್ನಯ ತನಕ ನಾನು ನಿನಗಾಗಿ ಕಾಯುತ್ತಲಿದ್ದೇನೆ. ಕಾಯೋರು ಯಾರಿಲ್ಲೇ? ನಾನು, ಆಯ್. ಯಾರು ಕ್ರಿಯೆ ಮಾಡ್ತಿರ್ತಾರೋ ಈ ಕ್ರಿಯಾಪದ ಬಹಳ ಇಂಪಾರ್ಟೆಂಟ್. ಆ ಕ್ರಿಯಾಪದದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು. ಐ ಹ್ಯಾಡ್ ಬೀನ್, ಇದು ಅಫರ್ಮೇಟಿವ್ ಇರೋದಕ್ಕೆ ಏನು ಕ್ವಶನ್ ಮಾರ್ಕ್ನು ಬರೋದಿಲ್ಲ, ನಾಟ್ನು ಬರೋದಿಲ್ಲ ಅಂತ ಅರ್ಥ. ಅದಕ್ಕಾಗಿ ಈಸಿಯಾಗಿ ಬರ್ಕೋತ ಹೋಗ್ಬಿಡು. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಇಲ್ಲಿ ಯೆಸ್ಟರ್ಡೇ, ಟುಡೇ, ಟುಮಾರೋ ಇದ್ದಾಗ ಸಿನ್ಸ್ ಬಳಸ್ಬೇಕು, ಫಾರ್ ಬಳಸಬಾರ್ದು. ಐ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ, ಸಿನ್ಸ್ ಟುಡೇ, ಸಿನ್ಸ್ ಟುಮಾರೋ, ಅವು ಬೇರೆ ಬೇರೆ ಟೆನ್ಸ್ ಆಗ್ತಾವ. ಬಟ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುವುದರಿಂದ ಯೆಸ್ಟರ್ಡೇ ಅಂತ ತಗೊಂಡಿವಿ. ಪಾಸ್ಟ್ ಟೆನ್ಸಿಗೆ ಸಂಬಂಧಪಡ್ತತಲ್ಲ ಯೆಸ್ಟರ್ಡೇ. ಓಕೆ, ಟುಮಾರೋ ಅಂತ ಬಳಸಕ್ಕಾಗೋದ್ರಿ ಇಲ್ಲಿ, ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಬಳಸ್ಬೇಕಾಗತ್ತ. ಲೈಕ್ ದಿಸ್. ಟುಡೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಒಂದು ರೀತಿಯಲ್ಲಿ ಸಾಂದರ್ಭಿಕವಾಗಿ ಟುಡೇ ಅನ್ನ ಈ ಟೆನ್ಸ್ ನಲ್ಲಿ ಬಳಸಬಹುದು. ಇವತ್ತಿನವರೆಗೂ ಅಂತ ನೀವು ಹೇಳ್ಬೋದು. ಇವತ್ತಿನವರೆಗೂ ಕಾಯಕತ್ತಿದ್ ನಾನು ಅಂತ ಹೇಳ್ಬೋದು. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ? ಹ್ಯಾಡಂಟ್ ಐ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ? ಕಾಯುತ್ತಲಿದ್ದೇನು, ಕಾಯುತ್ತಲಿದ್ದಿಲ್ಲ, ಕಾಯುತ್ತಲಿದ್ದೇನೆ, ಕಾಯುತ್ತಲಿದ್ದಿಲ್ಲವೇ. I had been waiting for you since yesterday. I had not been waiting for you since yesterday. Had I been waiting for you since yesterday? Hadn't I been waiting for you since yesterday? Okay. ಈ ರೀತಿಯಲ್ಲಿ ಹಲವಾರು ವಾಕ್ಯಗಳನ್ನ ಕಟ್ಕೊಳ್ಬೇಕು. ಮೊದಲ ಅದರಲ್ಲಿ ಕ್ರಿಯಾಪದವನ್ನ ಗುರುತಿಸ್ರಿ, ಅದು ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ, ನನ್ನ ಕನ್ನಡದ ವಾಕ್ಯ ಅನ್ನೋದು ಗೊತ್ತಾಗತ್ತ. ಮತ್ತ ಆಮೇಲೆ ಯಾವ ಟೆನ್ಸ್, ಯಾವ ಸೆಂಟೆನ್ಸ್ ಇದೆ, ಅಫರ್ಮೇಟಿವ್ ಮಾತಾಡ್ತಾ ಇದ್ದೀನೋ, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಅಥವಾ ಓನ್ಲಿ ನೆಗೆಟಿವ್ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಸಾವಕಾಶವಾಗಿ ನಿಧಾನವಾಗಿ ಸೆಂಟೆನ್ಸ್ ಅನ್ನ ಕಟ್ಕೊಳ್ಬೇಕು. ಮೊದಲು ಸ್ವಲ್ಪ ಲೇಟ್ ಆಗುತ್ತದೆ. ಇದು ಸುತ್ತಿ ಬಳಸಿ ಮಾತಾಡ್ದಂಗೆ ಆಗುತ್ತಾ. ನಾವು ಬೇರೆ ದಾರಿ ಇಲ್ಲದೆ ಇರೋದಕ್ಕಾಗಿ ನಾ ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ. ಹೀಗಾಗಿ ಈ ಪದ್ಧತಿಯ ಮೂಲಕ ನಾವು ಕಲಿತಾ ಹೋದ್ರ ಸ್ವಲ್ಪ ಲೇಟ್ ಆದ್ರೂ ಬಹಳ ಸುಂದರವಾಗಿ ಇಂಗ್ಲಿಷ್ ಅನ್ನ ಮಾತಾಡಕ್ ಕಲಿತೀರಿ. ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗೇ ಆಗ್ತದೆ. ಓಕೆ, ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಇದರೊಂದಿಗೆ
ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.